ನನ್ನನ್ನು ಎಲ್ಲ ದಲಿತ ಬಂಧುಗಳು ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಕರ್ಕೊಂಡು ಹೋಗಿ ಮಾಲಾರ್ಪಣೆ ಮಾಡಿಸಿ ಇವತ್ತೇನು ನಿಮ್ಮ ಮೇಲೆ ನಕಲಿ ವಿಡಿಯೋ ಮಾಡಿ ಅಪಮಾನ ಮಾಡಿದ್ದೀರ ಹೇಳಿ ಒಂದೇನು ದೊಡ್ಡ ಷಡ್ಯಂತ್ರ ಕರ್ನಾಟಕದಲ್ಲಿ ಜಾಯಿಂಟ್ ವೆಂಚರ್ನಲ್ಲಿ ನಡೆದಿರೋದು. ಬಿಜೆಪಿ ಒಬ್ಬ ಲೀಡರ್ನು ಅದನ್ನ, ಕಾಂಗ್ರೆಸ್ ಲೀಡರ್ಗಳು ಕೂಡಿ ಮಾಡಕತ್ತಾರೆ. ಇವತ್ತ ಈ ಜನ ನೋಡಿ ಹತಾಶೆ ಆಗಿಬಿಟ್ಟಾರೆ. ಕರ್ನಾಟಕದ 2028ಕ್ಕೆ JCB ಸರ್ಕಾರ ಕರ್ನಾಟಕ ಬರ್ತದೆ. ಇವರೆಲ್ಲ ಕೆಲವೊಂದು ಮಂದಿ ಕೆಲವೊಂದು ಗೃಹ ಮಂತ್ರಿಗಳು ಇದ್ರು, ಅವ್ರು ಏನೂ ಮಾಡಲಿಲ್ಲ. ನಮ್ಮ ಪಕ್ಷ ಇತ್ತು, ಕಠಿಣ ಕ್ರಮ ಕೈಗೊಳ್ಳಲಾಗುವುದು ತೆಗೆದು ಬಿಟ್ಟರೆ ಮತ್ತೇನು ಸುಧಾರಣೆ ಮಾಡಲಿಲ್ಲ. ಅದಕ್ಕೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಮೂರ್ತಿ ತರ ಹೋಗ್ಬೇಕಾದ್ರೂ ಒಂದು ದೊಡ್ಡ ರಿಸ್ಕ್ ಆಗಿದೆ ಈ ದೇಶನಾಗ. ಅಂಬೇಡ್ಕರ್ ಅವ್ರಿಗೆ ಮೂರ್ತಿಗೆ ಹಾರ ಹಾಕ್ಲಿಕ್ಕೆ ಆಗಲಾಗೈತಿ ಈ ದೇಶನಾಗ. ದಾವಣಗೆರೆಯಲ್ಲಿ 2 ಗಣಪತಿಗಳಿಗೆ ಕಪ್ಪು ಅರಿಬಿ ಹಾಕಿ, ಮಸೂದಿ ಮುಂದೆ ಕಪ್ಪು ಅರಿಬಿ ಹಾಕಿ ಒಯ್ಯುವಂತ ಪರಿಸ್ಥಿತಿ ದಾವಣಗೆರೆ SP DC ಪರ್ಮಿಷನ್ ಕೊಟ್ಟಿಲ್ಲ. ಇಡೀ ದಾವಣಗೆರೆ ಹಿಂದೂ ಕಾರ್ಯಕರ್ತರು ಹೇಳಿದ್ದೀನಿ, ಮುಂದಿನ ಸಲ ನಿಮ್ಗೆ ಯಾವ SP ಯಾವ DC ಪರ್ಮಿಷನ್ ಕೊಡ್ಲಾರ್ದಂಗೆ ಮಾಡಲಾರ. ಆ ಮಂತ್ರಿ ಯಾರದಾರ ಅವ್ರ ಮನೆಯವರು ಎಲ್ಲರಿಗೂ ಬರೀ ಸಾಪ ಹೊಟ್ಟಬೇಕು, ಹಿಂದೂಗಳು ಒಂದು ಓಟ್ ಹಾಕ್ತಾ ಇದ್ರಿ. ಎಷ್ಟು ದಿವಸಕ್ಕಿಂತ ಈ ದೇಶದಾಗ ಓಲೈಕೆ ಮಾಡೋದು. ನೀವೆಲ್ಲ ವಿಚಾರ ಮಾಡಿ ಜಾಗೃತರಾಗಿ. ಹಾವೇರಿ ಜಿಲ್ಲೆಯವರು ನಮ್ಮ ಭಾರತೀಯ ಸೈನ್ಯದವನಿಗೆ ಇಲ್ಲಿ ಭಾರತೀಯ ಸೈನ್ಯದ ಒಬ್ಬ ಸೈನಿಕರಿಗೆ ಅಪಮಾನ ಮಾಡಿದ್ರು. ಆದ್ರೆ ಇವತ್ತು ನಾನು ಮಾತು ಹೇಳ್ತೀನಿ, ನಮ್ಮ ದೇಶದ ಸೈನಿಕರಿಗೆ ಪೊಲೀಸರಿಗೆ ಮುಂದೆ 2028ಕ್ಕೆ ನಮ್ಮದೇ ಸರ್ಕಾರ ಬರ್ತದೆ. ಪೊಲೀಸರಿಗೆ ಕೈ ಮಾಡಿದ್ರೆ, ಸೈನಿಕರಿಗೆ ಕೈ ಮಾಡಿದ್ರೆ ಅಲ್ಲೇ ಡಮ್. ನನ್ನ ಅವಧಿಯಲ್ಲಿ ಅಳಬುರ್ಕ ಸರ್ಕಾರ ಇರುವುದಿಲ್ಲ, ಕಠಿಣ ಕ್ರಮ ಕೈಗೊಳ್ಳುವಂತ ಅಯೋಗ್ಯ ಗೃಹ ಮಂತ್ರಿ ಇರುವುದಿಲ್ಲ ನನ್ನ ಸಚಿವ ಸಂಪುಟವಾಗಿ. ಇವರೆಲ್ಲ ಹಿಂಗ ಅಳಬುರ್ಕತನ ಮಾಡಿ ಈ ಅಧಿಕಾರಿಗಳಿಗೆ ರೊಕ್ಕ ತಿಂದು ಪೋಸ್ಟಿಂಗ್ ಏನು ಮಾಡೋದಲ್ಲ ನಮ್ಮವರು. ಅದಕ್ಕೇ ಈ ರಾಜ್ಯದ ಜನ ಹಿಂದೂಗಳು ನಮ್ಮ ಬಿಜೆಪಿಯನ್ನು ತಿರಸ್ಕಾರ ಮಾಡಿದ್ರು. ಇವರು ಸರಿಯಾಗಿ ಯಾರು ಹಿಂದೂಗಳು ಹೋಗ್ತಿದ್ದಲ್ಲ ಅವರು ಚಿಹ್ನೆ ಮಾಡಲಿಲ್ಲ. ಶಿವಮೊಗ್ಗದಲ್ಲಿ ಒಬ್ಬ ಹಿಂದೂ ಕಾರ್ಯಕರ್ತ ಕೊಲೆ ಆಗ್ತಾನೆ, ನಮ್ಮ ರಾಜ್ಯದ ಮುಖ್ಯಮಂತ್ರಿನೇ ಇರ್ತಾನೆ, ಏನೂ ಮಾಡ್ಲಿಕ್ಕಾಗಲಿಲ್ಲ. ಹುಬ್ಬಳ್ಳಿಯ ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ತಾರೆ. ನಮ್ಮ ಗೃಹ ಮಂತ್ರಿ ನಮ್ಮ ಮುಖ್ಯಮಂತ್ರಿ ಹೇಳ್ತಾರೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು. ಇಂಥವರಿಂದ ಕರ್ನಾಟಕದಲ್ಲಿ ಬಿಜೆಪಿ ಹಿಂದುತ್ವ ಬಿಟ್ಟು ಒಂದು ಕುಟುಂಬಕ್ಕೆ ಮಾಡ್ಕೊಂಡಂಗಾಗಿದೆ. ಅದು ನಡೀದಿಲ್ಲ, ಮುಗಿತದ ಕಾಲ. ಏನು ನನ್ನ ಬಗ್ಗೆ ತಿಳ್ಕೊಂಡಿದ್ರಲ್ಲ ಇವರೆಲ್ಲರೂ ನಾನು ಉಚ್ಚಾಟನೆ ಮಾಡಿ ಮುಗಿತ. ಯಾವ ಹಾವೇರಿ ಯಾವ ಲೀಡರ್ನು ನಮ್ಮ ಪರವಾಗಿ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಯತ್ನಾಳ್ ಹೊರಗೆ ಹಾಕಿದ್ದು ತಪ್ಪೇ ಹೇಳಿ. ಆದ್ರೆ ರಾತ್ರಿ ಫೋನ್ ಮಾಡಿ ಹೇಳ್ತಾರೆ ಗೌಡ್ರ ಬಹಳ ಅನ್ಯಾಯ ಮಾಡುವುದು ನಮ್ಮ ಪಾರ್ಟಿ ಅಂತ ಹೇಳಿ. ಇವರೆಲ್ಲ ಯಾಕೆ ಸೋಲಕ್ಕಂತ ಗೊತ್ತೇನೋ, ಸರಿಯಾಗಿ ಹಿಂದೂಗಳ ರಕ್ಷಣೆ ಮಾಡಲಿಲ್ಲ, ಸರಿಯಾದ ಪೊಲೀಸ್ ಆಫೀಸರ್ಗಳನ್ನು ಹಾಕಲಿಲ್ಲ. ಅದರ ಪರಿಸ್ಥಿತಿಯಿಂದ ಇವತ್ತು ಹಿಂದೂ ಕಾರ್ಯಕರ್ತರು ಬಿಜೆಪಿಯಿಂದ ದೂರ ಆದ್ರತ್ತೆ ಇವತ್ತು 66ಕ್ಕೆ ಬಂದಿವಿ ನಾವು. ಇಲ್ಲಿಕಂದ್ರೆ ಇವತ್ತು ನೋಡಿ ಏನು ರಾಜ್ಯದಾಗ ಏನು ಸರ್ಕಾರ ಐತು, ಏನು ಸಾಬೂರು ಸರ್ಕಾರ ಐತು, ಜನಪ್ರತಿಗೆ ಬಿಜೆಪಿ ಇರಲಿಲ್ಲ. ಆ ದಾವಣಗೆರೆ SP
ನನ್ನ ಭಾಷಣ ಮಾಡಿದ್ದಾರೆ ಅಂತ ಹೇಳಿ ಮೈಕ್ಗಳು ಕಿತ್ಕೊಂಡು ಹೋಗ್ತಾರೆ. ನಾಳೆ ಕರ್ತೀನಿ ನಾ ಎಷ್ಟು ನಾವು ಪ್ರೆಸಿಡೆಂಟ್ ಕಮಿಟಿ ಕರ್ತೀನಿ ನಾ ಎಷ್ಟು ಗೊತ್ತಾಗ್ಬೇಕಲ್ಲ ಗೊತ್ತಾಗ್ಬೇಕಲ್ಲ. ಒಂದು ಚಿತ್ರದುರ್ಗ ಎಷ್ಟು ಹಿಂಗೆ ಮಾಡಿದ್ರು. ಒಬ್ಬ MLA ಭೂಮಿ ಪೂಜೆ ಕರೀಲಾರ್ದೇ ಚಿತ್ರದುರ್ಗ ಜಿಲ್ಲೆಯ ಭರಮಸಾಗರ MLA ಅವರನ್ನ ಕರೀಲಾರ್ದೆ SP ಭೂಮಿ ಪೂಜೆ ಮಾಡಿಬಿಟ್ಟಿದ್ದು. ನಾನೇ ಪ್ರಿವಿಲೇಜ್ ಕಮಿಟಿ ಚೇರ್ಮನ್ ಇದ್ದೆ. ಬಂದ ಅಮ್ಮ ಏನಮ್ಮ ಏನ್ ತಿಳ್ಕೊಂಡು ನೀನು IPS ಹೋದ್ರೆ ಭಾಳ ಆಕಾಶದಿಂದ ಬಿದ್ದೇನೆ ಅಂತ ಕೇಳ್ದೆ ನಾನು. ಸರ್ ಸಾರಿ ಸರ್ ತಪ್ಪಾಗ ಸರ್ ಇನ್ನೆಂದೂ ನಾನು ಸರ್ವಿಸ್ನ ಹಿಂಗೆ ಮಾಡೋದಿಲ್ಲ ಸರ್. ಆ ಅಮ್ಮನ ಉಳಿಸ್ಲಕ್ಕೆ EDGP DG IGP ಎಲ್ಲರೂ ನಡ್ಕೊಂಡಿಲ್ಲ ಸರ್. ಇದೊಂದ್ಸಲ ಮಾತಿ ಮಾಡ್ತೀನಿ. ಇವಾಗ ದಾವಣಗೆರೆ SP ಹೇಳ್ತೀನಿ ನಾನು, ನಿಮ್ಮನ್ನು ಸಹ ಪ್ರಿವಿಲೇಜ್ ಕಮಿಟಿಗೆ ಕರಿತೀವಿ. ಯಾರೇನು ಇದೇ ಇನ್ಚಾರ್ಜ್ ಮಿನಿಸ್ಟರ್ ಖಾಯಂ 2028 ಇರ್ತಾನ. ಇದೇ ಸರ್ಕಾರ ಇರ್ತದ, ಹಿಂದೂ ವಿರೋಧಿ ಸರ್ಕಾರ. ಬಂಧುಗಳೇ, ಇವತ್ತು ಸಮಸ್ತ ಹಿಂದೂಗಳು ಒಂದಾಗಲಿಕ್ಕಂದ್ರೆ ಭಾರತ ಉಳಿದಿಲ್ಲ. ಈ ದೇಶದಲ್ಲಿ ನಮ್ಮ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಂತೆ ಭಾರತ ನಡಿಬೇಕು. ನಮ್ಮ ದೇಶನಾಗಿರ್ಬೇಕಾದ್ರೆ ಭಾರತದ ಸಂವಿಧಾನದಂಗೆ ನೀವು ಹೇಳಿ, ಇಲ್ಲಂದ್ರೆ ಆ ಗಾಂಧಿ ಏನ್ ಮಾಡಿಕೊಟ್ಟ ಪಾಕಿಸ್ತಾನ ಅಲ್ಲಿಗೆ ಹೋಗ್ಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1944 ಒಂದು ಪಾರ್ಟಿಷನ್ ಆಫ್ ಪಾಕಿಸ್ತಾನ ಪುಸ್ತಕ ಬರೆದಿದ್ದಾರೆ. ಅಂಬೇಡ್ಕರ್ ಅವರ ವಿಚಾರಗಳನ್ನ ನಮ್ಗೆ ಯಾರು ತಿಳಿಸಲಿಲ್ಲ. ಅಂಬೇಡ್ಕರ್ ಅನ್ನ ಬರೆಯ ಒಂದು ದಲಿತ ವಿನಯವಾಗಿ ತಿಳಿಸಿ ನಾವು. ಆ ಪುಣ್ಯಾತ್ಮ ಅಂಬೇಡ್ಕರ್ ಹೇಳಿದ್ರು ಇವತ್ತು ಭಾರತದಲ್ಲಿ ಸತ್ಯ ಆಗಬೇಕಾಗ್ತದೆ. ಏನ್ ಹೇಳಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು? ಭಾರತವನ್ನ ಹಿಬ್ಬಾದ ಮಾಡುವುದು ನನ್ನ ವಿರೋಧ ಇದೆ. ಒಂದು ವೇಳೆ ಭಾರತವನ್ನ ಹಿಬ್ಬಾದ ಮಾಡುವುದಾದರೆ ಭಾರತದಲ್ಲಿರುವ ಕಟ್ಟ ಕಡೆಯ ಮುಸ್ಲಿಮು ಪಾಕಿಸ್ತಾನ ಹೋಗಬೇಕು. ಪಾಕಿಸ್ತಾನ ಭಾಗದಲ್ಲಿರುವ ಕಟ್ಟ ಕಡೆಯ ಹಿಂದೂ ಭಾರತಕ್ಕೆ ಬರಬೇಕು. ಇಸ್ಲಾಂನಲ್ಲಿ ಸಹೋದರತ್ವವಿಲ್ಲ, ಮತ್ತೊಂದು ಧರ್ಮದವರ ಆತಂಬರ ತಿಳ್ಕುವಂಥದ್ದು ಅವ್ರ ಗ್ರಂಥದಲ್ಲಿಲ್ಲ. ನೀವು ಇವ್ರನ್ನ ಇಟ್ಕೊಳ್ತೀರಿ ಅಂದ್ರೆ ಯಾವಾಗಲೂ ನಿಮಗೆ ಭಾರತಕ್ಕೆ ಸಮಸ್ಯೆ ಆಗ್ತಾ ಇರ್ತೇವೆ. ಆ ಪುಣ್ಯಾತ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು. ಇವತ್ತು ಸತ್ಯ ಆಗಕ್ಕೆ ಯಾವ ರಾಜ್ಯದಾಗ ಆರಾಮದಾರ, ಯಾವ ದೇಶದಾಗ ಆರಾಮದಾರ ಹೇಳ್ರಿ ನನಗೆ. ಮೊನ್ನೆ ಇಂಗ್ಲೆಂಡ್ನಲ್ಲಿ ದೊಡ್ಡ ಒಂದು ಹೋರಾಟ ಆಯ್ತು. ಏನಂದ್ರೆ ಇನ್ನು 10 ವರ್ಷ ಹೋದರೆ ಅಲ್ಲ 5 ವರ್ಷನಾಗೆ ಇಂಗ್ಲೆಂಡು ಮುಸ್ಲಿಂ ಕಂಟ್ರಿ ಆಗಲಾಕತ್ತದೆ. ಫ್ರಾನ್ಸು, ಜರ್ಮನ್, ಯಾವ ದೇಶನಾಗ ಶಾಂತಿ ಇದ್ದಾರೆ, ಯಾವ ದೇಶನಾಗ ಅಂತಂದ್ರಂಗದಾರ. ಕಾಂಗ್ರೆಸ್ ಬಂದ ಮ್ಯಾಗಂತೂ ಅವ್ರು ಇಟ್ಟು ಸಡ್ಡಿಲಾಕತ್ತಾರ. ಆ ವಿಧಾನಸೌಧದಾಗ ನಾನು ನೋಡ್ತೀನಿ, ಪೊಲೀಸರು ಕೂಡ ಜಗಳ ತೆಗಿದೇನು ಅವ್ರು ದಿಮಾಕ್ ಮಾಡೋದು ನೋಡಿದ್ರ ಆ ಗ್ಯಾಲರಿ ಅಂತ ಐತಿ ಮ್ಯಾಕ್ ಗ್ಯಾಲರಿ ಅವ್ರು ಅವರೇ ಕೂತಿರ್ತಾರೆ. ಎಲ್ಲ ಅದೇ ಕಂಪನಿನೇ. ಅಂದ್ರೆ ಸಿದ್ದರಾಮಯ್ಯ ಅಂದ್ರೆ ಅವ್ರ ಗುರುಗಳಾಗ್ಯಾರ, ಹಾಲ ಮತದ ಗುರುಗಳಾಗಿ ಉಳಿದಿಲ್ಲ ಅವರು. ನಾ ಸಿದ್ದರಾಮಯ್ಯ ಹೇಳಿದ್ರೆ ಮಂಡ್ಯ ಮಿಸ್ಟರ್ ಯತ್ನಾಳ್ ನೀನು ಎಕ್ಸ್ಪ್ಲೇನ್ ಮಾಡ್ಯಾರ, ನೀವು ಮಾತಾಡ್ಬಾರ್ದು. ನಾ ಹೇಳಿದ್ದೆ ಏನಂದ್ರೆ ಸಿದ್ದರಾಮಯ್ಯನವ್ರಿಗೆ ಏನ್ ಹೇಳಿದ್ರೆ, ಸಿದ್ದರಾಮಯ್ಯನವರು ಹಿಂದೆ ಬಿಜೆಪಿ ಬೊಮ್ಮಾಯಿ ಮತ್ತು ಯಡಿಯೂರಪ್ಪ ಸರ್ಕಾರ ಇದ್ದಾಗ ಬೇಕಾಬಿಟ್ಟಿಯಾಗಿ ಖರ್ಚು ಮಾಡಿಬಿಟ್ಟಾರೆ. ಆ ಸಾಲ ನಾ ತುಂಬ್ತಾ ಇದ್ದೀನಿ ಅಂತೇಳಿ ನಾ ಸಿದ್ದರಾಮಯ್ಯ ಮಾತು ಕೇಳಿದೆ. ಮಾನ್ಯ ಮುಖ್ಯಮಂತ್ರಿಗಳೇ, ಈ ಯಡಿಯೂರಪ್ಪ ಬೊಮ್ಮಾಯಿ ಇದ್ದಾಗ ಬಾದಾಮಿ ಕ್ಷೇತ್ರಕ್ಕೆ ನಿಮ್ಮ ಕ್ಷೇತ್ರಕ್ಕೆ ಎಷ್ಟು ರೊಕ್ಕ ಕೊಟ್ಟ ತುಡುಗಲೆ, ಅದಕ್ಕೆ ಸಿದ್ದರಾಮಯ್ಯ ಭಯಂಕರ ಸಿಟ್ಟು. ಮಿಸ್ಟರ್ ಯತ್ನಾಳ್ ಏನು ಉಚ್ಚಾಟನೆ ಮಾಡ್ಯಾರ, ಎಕ್ಸ್ಪೆಲ್ ಮಾಡ್ಯಾರ. ನಾ ಹೇಳಿದೆ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ನಿಮ್ಮ ಸನ್ಮಾನ್ಯ ಶ್ರೀ ದೇವೇಗೌಡರು ಎಕ್ಸ್ಪೆಲ್
ಅವಾಗ ಏನಂದೆ ಏನಲ್ಲ ಇದನ್ನೇ ಅಂದಿನಿ, ನೀವು ಎಕ್ಸ್ಪೆಲ್ ಆಗಿದ್ದಕ್ಕೆ ಮುಖ್ಯಮಂತ್ರಿ ಆಗಿರಿ. ಕುಮಾರಸ್ವಾಮಿ ಅವರನ್ನ ಕುಮಾರಸ್ವಾಮಿ ಅವರನ್ನ ದೇವೇಗೌಡ ಸಸ್ಪೆಂಡ್ ಮಾಡಿದ್ರು, ಅವರು ಮುಖ್ಯಮಂತ್ರಿ ಆದರು. ದ ಗ್ರೇಟ್ ರೈತನ ಮಗ ಕೃಷಿ ಬಜೆಟ್ ಕೊಟ್ಟಂತ ಯಡಿಯೂರಪ್ಪನವರು ಬಿಜೆಪಿ ಸಸ್ಪೆಂಡ್ ಮಾಡಿದ್ರು, ಅವರು ಮುಖ್ಯಮಂತ್ರಿ ಆದರು. 2028 ನನ್ನ ಪಾಳೆ ಇತ್ತು. ಸುಮ್ಕಿದ್ರು ಸಿದ್ದರಾಮಯ್ಯನವರು ಡ್ರೈವರು ಗಣಪತಿ ಒಳಗೆ ಹುಡುಕಿ ಮಾತಾಡಿ ಬೇಡ್ರಿ, ಸುಮ್ಮನೆ ಸಿಟಿ ಹೊಡೆದು ಹೋಗಿ ಬೇಡ್ರಿ. ಮನೆಗೆ ಕಲ್ಲೆ ಬೀಳಕೊಟ್ಟನು ಮನೆಗೆ ಓಡೋಕೊಂಡು ಬರ್ತಾರೆ. ಅವ್ರು ಹೆಂಗೆ ಹೊರಗೆ ಬಂದು ನಿಮ್ಮಾಗ ಅಟ್ಯಾಕ್ ಮಾಡ್ತಾರಲ್ಲ ಅವರು ಅಲ್ಲಿ ಹೇಳಿ ನೋಡ ಗಣಸ. ನಮ್ಮ ದೇಶ ಉಳಿಬೇಕಾದ್ರೆ ಇವತ್ತೇನಾರೇ ನಾವು ಸುರಕ್ಷಿತ ಇಟ್ಟದೀಪ ಅಂದ್ರೆ ಅದಕ್ಕೆ ಕಾರಣ ನೀವು ಯಾಕೆ ಕಾರಣ ಅಂದ್ರೆ ಈ ದೇಶಕ್ಕೆ ಒಂದು ಸುಭದ್ರವಾದಂತ ಗಟ್ಟಿಯಾದಂತ ಸನ್ಮಾನ್ಯ ನರೇಂದ್ರ ಮೋದಿ ಅವ್ರನ್ನ ಈ ದೇಶದ ಪ್ರಧಾನಮಂತ್ರಿ ಮಾಡಿದ್ರು. ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗದೇ ಹೋಗಿದ್ರು. ಅರೆ ಹುಚ್ಚ ಬಟಾಟಿಂದ ಬಂಗಾರ ತೆಗೆಯೋ ಏನಾದ್ರು ಪ್ರಧಾನಮಂತ್ರಿ ಆಗಿದ್ರೆ ಈ ದೇಶ ಇದ್ದದ್ದು ಪಾಕಿಸ್ತಾನ ಆಗಿತ್ತು. ಸುರಕ್ಷಿತ ಇದೀರಿ. ಆಪರೇಷನ್ ಸಿಂಧೂರ್ ಮಾಡಿದ್ರಲ್ಲ ನಮ್ಮ ಸೈನಿಕರು, ಒಬ್ಬ ಮಗರೇ ಈ ದೇಶನಾಗಿರುವಂತ ಪಾಕಿಸ್ತಾನ ಪರವಾಗಿರೋರು ಎಲ್ಲರೂ ಪಾಕಿಸ್ತಾನದವ್ರು ಮಾಡಿದ ತಪ್ಪತ್ತು ಒಬ್ಬ ಮಗರೇ ಒಬ್ಬರು ಹೇಳ್ದ. ಇವತ್ತು ಗಣಪತಿಗೆ DJ ಬಂದ್ ಮಾಡಿದ್ವಿ, ಗಣಪತಿಗೆ ಇಷ್ಟು ರಿಸ್ಟ್ರಿಕ್ಷನ್ ಹಾಕ್ಲಾಕತ್ತೀವಿ. ಮೊನ್ನೆ ಹೆಂಗಾದ್ರೆ ಈದ್ ಮೇಲೆ ಅಂದಾಗ ನೀವು ಯಾಕೆ ಪರ್ಮಿಷನ್ ಕೊಟ್ರಪ್ಪ DJಗೆ? ಕರ್ನಾಟಕದ ಪಾಕಿಸ್ತಾನ ಜಂಡ ಹಾರಿಸಲಕ್ಕೆ ಹೆಂಗ್ ಪರ್ಮಿಷನ್ ಕೊಟ್ರಿ? ದಿನ 5 ಸಲ ಒದರ್ತಾವಲ್ಲ, ಅದಕ್ಕೆ ಹೆಂಗೆ ಪರ್ಮಿಷನ್ ಕೊಟ್ರಿ? ಎಲ್ಲಾ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಹೇಳ್ಬೇಕಾಗ್ತದೆ. ನಾಳೆ ಅದ್ರ ಮೇಲೆ ನಾನು ಹೈಕೋರ್ಟ್ನಾಗ ಹಾಕೊಂಡಿದ್ದೀನಿ, ಎಲ್ಲರಿಗೂ ಕಂಟೆಂಟ್ ಹಾಕ್ತೀನಿ. ಗಣಪತಿಗೆ ಪರ್ಮಿಷನ್ ಬರ್ತೀವಿ, ಅವ್ರು ದಿನ 5 ಸಲ ಓದಿರ್ತಾರೆ, ಪಾಯಿಂಟ್ ಅನ್ನೋದಿಲ್ಲ. ನಾ ಏನಾಗ ಮನೆ ಬಂದರು ಅವ್ರು ಅಲ್ಲಿ ಹೋಗಿದ್ದಲ್ಲ ಏನಾಗಿ ಅಲ್ಲಿ DSP ಕೇಳಿದೆ, ಸರ್ ಇವ್ರು ಪರ್ಮಿಷನ್ ತಗೊಂಡಿಲ್ಲ ಅವ್ರ ಮಾಹಿತಿ ಬರ್ತಾರೆ. ಹಂಗಾದ್ರೆ ನಿನಗೆ ಮಸೂದಿನಾಗಿ ಎಲ್ಲದಕ್ಕೂ ಮಾಹಿತಿ ಪರ್ಮಿಷನ್ ತಗೊಂಡಾರಂತ ನೀನು ಪೊಲೀಸ್ ಸ್ಟೇಷನ್ ಬಂದ ಅದು ಗೊತ್ತಿಲ್ಲ. ಕಾನೂನು ದೇಶನಾಗ ಅವ್ರ ಪರವಾಗಿ ಅದ. ಹೆಂಗೆ ಯೋಗಿ ಆದಿತ್ಯನಾಥ್ ಅದಲ್ಲ, ಅಂಥವ್ರು ಬಂದಾಗ ಮಾತ್ರ ಕರ್ನಾಟಕ ಉಳಿತದೆ. ಯಾಕೆ ನನ್ನ ಮಗ ಪಾಕಿಸ್ತಾನ ಜೆಂಡ ಹಾರಿಸಿದ್ರ ಪೊಲೀಸ್ ಸ್ಟೇಷನ್ ಒಳಗೆ ಒಯ್ದು ಹೊರಗೆ ಬರೋದ್ರಾಗ ಭಾರತ್ ಮಾತಾ ಕಿ ಜೈ ಒಂದೇ. ಯಾರವ ಅಖಿಲೇಶ್ ಯಾದವ್ ಇದ್ದಾಗ ಅದೇ ಪೊಲೀಸರಿದ್ರು, ಯೋಗಿ ಆದಿತ್ಯನಾಥ್ ಇದ್ದಾಗ ಅವರೇ ಪೊಲೀಸರದಾರ. ಅವ್ರ ಸಾಬರ್ಗೆ ಸಪೋರ್ಟ್ ಮಾಡ್ತಿದ್ರು, ಈಗ ಹಿಂದೂಗಳಿಗೆ ಸಪೋರ್ಟ್ ಮಾಡಾಕತ್ತಾರ, ದೇಶಭಕ್ತರಿಗೆ ಸಪೋರ್ಟ್ ಮಾಡಾಕತ್ತಾರ. ಆಳವಾದ ಬಳಿ ದಮ್ಮು ಬೇಕು. ನಮ್ಮವ್ರ ಅಯೋಗ್ಯರು ಬರೇ ಕಠಿಣ ಕ್ರಮ. ನಾ ಕೇಳಿದ್ರು ಬೊಮ್ಮಾಯಿಗೆ ಗೃಹಮಂತ್ರಿದು ನಾನು ಮುಂದೆ ಕೂತಿದ್ದು, ಬೊಮ್ಮಾಯಿ ಏನ ಕೇಳಿದೆ ಏನು ಬೊಮ್ಮಾಯಿ ಅವರ KJ ಅಲ್ಲಿ DJ ಒಳಗೆ ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚಲಕ್ಕೆ ಬರ್ತಾರ. ಒಂದು 4 ಎನ್ಕೌಂಟರ್ ಮಾಡಿದ್ರೆ ನೀವು ಕರೇ ಗೃಹ ಮಂತ್ರಿ ತಲುಪ್ತಿದ್ರು. ಹಂಗೆ ಮಾತಾಡಕ್ ಬರ್ತಿದ್ರ ಕೊಡು, ನಾನು ಕೇಳಿ ನೋಡಿ ಬರೋಬ್ಬರಿ ಮಾಡ್ತೀನಿ. ಎಲ್ಲ ಏನ್ ಮಾಡ್ತೇವೆ, 5,000 ರೂಪಾಯಿ ಪೊಲೀಸ್ ಕಡೆ ಟ್ರಾನ್ಸ್ಫರ್ ಕೊಡ್ತಾತಿರ್ತಾವೆ. ಇದ್ರ ಮಾತ್ರ ಯಾರು ಕೇಳ್ತಾರೆ? ಎಲ್ಲ PS ಆಗಿತ್ತು, CP ಆಗಿತ್ತು, DSP ಇತ್ತು, SP ಇತ್ತು, DC ಇತ್ತು ಮಾಡ್ಕೊಂಡು ಇವ್ರು ಮಾತು ಯಾಕೆ ಹೇಳ್ತಾರೆ? ಮುಖ್ಯಮಂತ್ರಿಗಳು ಬೇಕಾಗಿರಿಗೆ ನೀವು ರೊಕ್ಕ ಕೊಟ್ಟೆ ಮಂದಿ ಹೋಗ್ತಾರ. ನಾ ಬಿಜಾಪುರ್ನಾಗ ಹೆಂಗಿಲ್ಲ, ನಮಗೂ ಏನ್ ನಿಮ್ಗೆ ರೊಕ್ಕ ಬೇಡ, ಕಾನೂನು ಕರೆಕ್ಟ್ ಇರ್ಬೇಕು. ನಮಗೆ ಒಬ್ಬನ ನಮಗ ಪಾಯಿಂಟ್
ಇಲ್ಲ ಪೊಲೀಸ್ ಆಫೀಸರ್ ಅವ್ರು ಬಿಜಾಪುರಕ್ಕಿದ್ರು. ಹೆಂಗೆ ಬಿಜಾಪುರ ಪಾಯಿಂಟ್ ಅನ್ನೋದು ಈಗಾದ್ರು ಕಾಂಗ್ರೆಸ್ ಬಂದ್ರು ಪಾಯಿಂಟ್ ಅನ್ನೋದಿಲ್ಲ ಯಾರು. ಯಾಕಂದ್ರೆ ಇವತ್ತ ಬಂಧುಗಳೇ ಸುಮ್ಕೊಟ್ಟು ಸ್ವಲ್ಪ ಇದೇ ಹುಡುಗ ಓಟ್ ಹಾಕೋದು ಮಾಡ್ರಿ. ಅವಾಗ ಏನ್ ಮಾಡ್ತೀರಿ ಗೊತ್ತೇನ, ದಾರು ಕೋಳಿ ಕುರಿ ರೊಕ್ಕ ಪಟ್ಕೊಂಡ ಇಲ್ರಿ ನೀನು ಸಂಜೀತನ ಚಲೋ ಐತ್ರಿ ರಾತ್ರಿ ಕೆಲವೊಂದು ಮಂದಿ ಅಂದ್ರೆ ಕಿಟಕಿ ಓಪನ್ ಮಾಡ್ಕೊಂಡು ಮಕ್ಕೊಂಡಿರ್ತಾರೆ. ಅದ್ರಂಗೆ ಏನಾರ ಹಿಂಗೆ ಹೋಗಿತ್ತಾನೆ ಹಿಂಗೆ ಮಾಡಿ ದೇಶ ಹಾಳಾಗ್ಲಕತ್ತೈತಿ. ಹಿಂದೂಗಳ ಪರಿಸ್ಥಿತಿ ನಿಮಗ ಡಿಜೆಟ್ ಪರ್ಮಿಷನ್ ಯಾಕೆ ಕೊಡಲ್ಲ? ಅದೇ ಉತ್ತರ ಪ್ರದೇಶನಾಗ ಮಾಡಲಿಲ್ಲ ಅಲ್ಲಿ. ಉತ್ತರ ಪ್ರದೇಶನಾಗ ಹೆಂಗೈತಿ, ಎಷ್ಟು ಘಟನೆಗಳಾಗಲಾಗುತ್ತವೆ ಈ ದೇಶನಾಗ ಹಿಂದೂಗಳ ಮೇಲೆ. ಕರ್ನಾಟಕದಲ್ಲಿ ಇವತ್ತು ನನ್ನ ಮುಖ್ಯಮಂತ್ರಿಗಳು ಬದ ಮೇಲೆ ಹಾಲಮತ ಸಮಾಜದವರು ರೇಷ್ಮೆ ಪಟಕ ಸುತ್ತಿ ಬಂಡಾರ ಹಚ್ಚಲಕ್ ಬಂದ್ರೆ ತೋಣಿ ಹೋಗೋದು ಜಾತ್ಯಾತಿತ್ರತ್ತು. ಮೊನ್ನೆ ಸಾಬರ್ದ ಆಯ್ತಲ್ಲ ಬೆಂಗಳೂರಿನಾಗ ತಪ್ಪಿಗೆ ನಮ್ಮ ಮುಖ್ಯಮಂತ್ರಿ ಮತ್ತೇನು ಹೆಸರು ಗೊತ್ತೇನ, ಮುಂದಿನ ಜನ್ಮ ಇದ್ದರೆ ನಾನು ಮುಸಲ್ಮಾನನಾಗುತ್ತೇನೆ. ಅಲ್ಲಿ ಭದ್ರಾವತಿ ಎಮ್ಮೆಲ್ಲೆ ಒಬ್ಬ ಹೇಳ್ಯಾನ, ಮುಂದಿನ ಜನ್ಮ ಇದ್ದರೆ ನಾ ಮುಸಲ್ಮಾನ ಆಗ್ತೀನಿ. ಹೀಗೆ ಗೋಮರ ಯಾವ ಮಗ ಬೇಡ ಹೀಗೆ ಹೋಗುತ್ತೆ. ಅವ್ರು ಏನಂದ್ರೆ ಒಬ್ಬ ಮೌಲ್ವಿ ಒಂದು ಯಾವುದೋ ಟಿವಿ ಸಂದರ್ಶನದಾಗ ಹೇಳಿದ್ರು, ಈ ನನ್ನ ಮಕ್ಕಳು ಹಿಂದೂಗಳೇನ ಲೀಡರ್ಗಳು ಹೋದಾರಲ್ಲ ನಮ್ಮ ಹೋಗಿ ತಗೊಳಕ್ಕೆ ನಾಟಕ ಮಾಡ್ತಾರ. ಇವ್ರೇನು ಮುಸಲ್ಮಾನ ಮುಂದಿನ ಜನ್ಮ ಯಾಕ, ಮುಂದಿನ ಜನ್ಮ ಇಸ್ಲಾಂದಾಗ ಇಲ್ಲ. ಇವ್ರು ಏನ ಜನ್ನತ್ತಕ್ಕೆ ಹೋಗ್ಬೇಕಾದ್ರೆ ಹೀಗೆ ಬರಬೇಕು. ಬಂದು ಒಬ್ಬ ಹಿಂದೂನ ಹೊಡೆದ್ರಂದ್ರೆ ಸೀದಾ ಜನ್ನತ್ತಕ್ಕೆ ಹೋಗ್ತಾರ. ಜನ್ನತ್ತದಾಗ 72 ಸುಂದರ ಮಹಿಳೆಯರು ಸ್ವಾಗತ ಮಾಡ್ತಾರ, ಕೈಕಾಲು ಒತ್ತಾರ. ಅತ್ಯಂತ ಸುಭದ್ರವಾದಂತ ನದಿಗಳು ಹರಿತಾವೆ. ಹಿಂಗೆ ಕುಡಿದುಕೊಂಡೇ ಸ್ಕಾಚ್ ಕೊಡೋದಂಗೆ ಆಗ್ತದೆ. ನಾನು ಬೇಡ ಅನ್ನೋದು ಸಿದ್ದರಾಮಯ್ಯವರು ಹೋಗ್ತಿದ್ರು ಹೋಗ್ಲಿ, ಯಾವ ಹಾಲು ಮತಕ್ಕೆ ಏನಾರು ಉದ್ಧಾರ ಮಾಡ್ಯಾರ ಅಂತ ಎಷ್ಟು ಸ್ಕೀಮ್ ತೆಗೆದ್ರು. ಅವ್ರ ಸಾಬರು ಹುಡುಗರು ವಿದೇಶಕ್ಕೆ ಹೋದ್ರೆ 30 ಲಕ್ಷ ಅತ್ತ, ಇನ್ನೊಂದು 1000 ಕೋಟಿ ರೂಪಾಯಿ ಹಜ್ ಬರೋದತ್ತ, 100 ಉರ್ದು ಶಾಲೆ ಅತ್ತ, ಒಕ್ಕಪ್ಪದ ಆಸ್ತಿ ಕಂಪೌಂಡ್ ಕಟ್ಲಕ್ಕೆ 150 ಕೋಟಿ ಅತ್ತ. ಮುಸ್ಲಿಂ ಹೆಣ್ಮಕ್ಳಿಗೆ ಕರಾಟೆ ಕಲಿಸ್ತಾರೆ ನಮ್ಮ ಸಿದ್ದರಾಮಯ್ಯ. ಅವ್ರಿಗೆ ಯಾಕೆ ಕಲಿಸ್ಲಾಕತ್ತಿರಪ್ಪ ಸಿದ್ದರಾಮಯ್ಯನ ಕೇಳಿದ, ಮುಸ್ಲಿಂ ಹೆಣ್ಮಕ್ಳಿಗೆ ನೀವು ಯಾಕೆ ಕಲಿಸ್ತೀರಿ ಅಂದ್ರೆ ಹಿಂದೂಗಳನ್ನು ಹೊಡೀಲಿ, ಆದಷ್ಟು ಬೇಗ ಕರ್ನಾಟಕದಲ್ಲಿ ಮುಸ್ಲಿಂ ರಾಜ್ಯ ಆಗಿದೆ ಅಂತ ಹೇಳಿ ಇಂಥ ಮೈಂಡ್ ಇದ್ದಂಥವ್ರು 78 ಬರ್ಬೇಕಾ?